ಲೂಟಿಗೆ ಇಳಿದುಕೊಂಡ್ರ ಜೆಸ್ಕಾಂ ಅಧಿಕಾರಿಗಳ ಕಾರು ತಡೆದು ಗ್ರಾಮಸ್ಥರ ಪ್ರತಿಭಟನೆ. ಬಳ್ಳಾರಿಯ ಜೆಸ್ಕಾಂ ಜಾಗೃತ ದಳ ಅಧಿಕಾರಿಯ ಕಾರನ್ನ ತಡೆದು ಜನರು ಪ್ರತಿಭಟನೆಗೆ ಇಳಿದುಕೊಂಡಿದ್ದಾರೆ ನೋಡಿ. ಕಾರಿನ ಸುತ್ತುವರಿದು ಅವರನ್ನ ಮುಂದಕ್ಕೆ ಹೋಗಲು ಬಿಡದೆ ಹೋರಾಟಕ್ಕೆ ಇಳಿದುಕೊಂಡಿದ್ರು. ಇಂಥದೊಂದು ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ನಡೆದು ಹೋಗಿದೆ ಕಣ್ರಿ. ಸರ್, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಮನಹಳ್ಳಿ ಹೋಬಳಿಯಲ್ಲಿದ್ದ ದೇವಲಾಪುರ ಗ್ರಾಮದಲ್ಲಿ ಮಾತಾಡ್ತಾ ಇರೋದು. ಇಲ್ಲಿ ನಮ್ಮೂರಲ್ಲಿ ವಿಜಿಲೇಷನರ್ ಅಂತೇಳಿ ವರ್ಷದ 3 ಸಲ ಬರ್ತಾ ಇದಾರೆ. ಪ್ರತಿ ವರ್ಷದಾಗ 3 ಸಲ ಬಂದ್ರೆ ಒಂದು ಸಲ ಬಂದಾಗ ಒಂದು ಮನೆಗೆ ಏನಿಲ್ಲ ಅಂದ್ರೆ 10-15 ಸಾವಿರ ರೂಪಾಯಿ ತಗೊಂತಾರೆ. ಒಂದು ಮನೆಗೆ ಅವ್ರೇನು ಓಟು ಮಾಡೋದಿಲ್ಲ. ಅವರು ಒಂದು 10-15 ಮನೆ ಮಾಡ್ಕೊಂತಾರೆ, ಹೋಗ್ಬಿಡ್ತಾರೆ. ಅವ್ರು ಒಂದು ಬಿಸ್ನೆಸ್ಸಿಗೆ ಬಂದ್ಬಿಟ್ಟಾರೆ ಅವರು. ಹಂಗಾಗಿ ಅದರ ಬಗ್ಗೆ ಒಂದು ಸ್ವಲ್ಪ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ ಸರ್ ಈ ಪತ್ರಿಕೆ ಮುಖಾಂತರ. ಹೌದು, ಜೆಸ್ಕಾಂ ಜಾಗೃತ ದಳದ ಅಧಿಕಾರಿಗಳು ಗ್ರಾಮಸ್ಥರನ್ನ ಮನೆಗಳನ್ನ ಪರೀಕ್ಷೆ ಮಾಡ್ತಿದ್ದಾರೆ. ಪರೀಕ್ಷೆ ಮಾಡುವ ನೆಪದಲ್ಲಿ ಬಡ ರೈತರಿಂದ ಹಣ ವಸೂಲಿ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ತಾಲೂಕು ಮರಿಮನಹಳ್ಳಿ ಹೋಬಳಿ ದೇವಲಾಪುರ ಗ್ರಾಮದ ನನ್ನ ಹೆಸರು ತಿಮ್ಮೇಶ್ ಅಂತೇಳಿ. ಜೆಸ್ಕಾಂ ಆಫೀಸಿಂದ ಅಂತೇಳಿ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ. ಸ್ಕ್ವಾಡ್ 6 ತಿಂಗಳಿಗೊಂದ್ಸಲ 7 ತಿಂಗಳಿಗೊಂದ್ಸಲ ಬರ್ತಾರೆ. ಬಂದು ಮನೆ ಚೆಕ್ ಮಾಡ್ತಾರೆ. ಅದು ಮೀಟ್ರ್ ಇದ್ರೂ ಸಹ ಸುಮ್ಮನೆ ಅವ್ರ ಮನೆಯಲ್ಲಿ ಒಂದು ಯಾವುದೊಂದು ಕೆಟ್ಟೋಗಿರೋ ಮಿಕ್ಸಿನ ಹಾಲು ಕೊಡ್ರಿ ಅಂತಂದೇಳಿ ಅವ್ರು ಪ್ರೂಫ್ಗೋಸ್ಕರ ತಗೊಂಡು ಹೋಗಿ ಅಲ್ಲಿ ಆಮೇಲೆ ಹೋಗ್ತಾರೆ. ಒಂದು ಫೋನ್ ನಂಬರ್ ಅಂತೇಳಿ ಒಂದು ಚೀಟಿ ಬರ್ಕೊಡ್ತಾರೆ. ಇದಕ್ಕೆ ಬರೋಕ್ಕಾರೆ ಫೋನ್ ಮಾಡಿರಿ ಅಂತೇಳಿ ನಾವು ಅಲ್ಲಿಗೆ ಹೋಗ್ತಿದ್ವಿ. ಹೋದ್ಮೇಲೆ ಅದನ್ನು ದುಡ್ಡು ಕಟ್ಸ್ಕೊಂತಾರೆ, 10,000 ಕಟ್ಸ್ಕೊಂತಾರೆ. ಅದಕ್ಕೆ ಯಾವುದೇ ರೀತಿ ರಿಸಿಪ್ಟ್ ಕೊಟ್ಟಿಲ್ಲ ನಮಗೆ. ಈಗ ನಾವು ಆಲ್ರೆಡಿ ಕಟ್ಟಿ ಬಂದಿರೋದು. ಎಷ್ಟು ಕಟ್ಟಿರಿ ನೀವು? 10,000 ಕಟ್ಟಿದ್ವಿ. ಹೋದು ನವೆಂಬರ್ 2025 ನಾವು ಕಟ್ಟಿವಿ. ಈಗ ಮತ್ತೆ ಅದೇ ರೀತಿ ಊರಾಗ ಬಂದಿದ್ದಾರೆ. ವರ್ಷ 6 ತಿಂಗಳು ಹಿಂಗೆ ಬರ್ತಾ ಇದ್ದಾರೆ. ಅದಕ್ಕೊಂದು ಯಾವ್ದು ಅಧಿಕಾರಿಗಳು ಕಠಿಣ ಕ್ರಮ ಅದಕ್ಕೋಸ್ಕರ ನೀವು ಈಗ ಅವ್ರು ತಡೆ ಹಿಡಿದಿದ್ವಿ. ಅವರು ಮತ್ತೆ ಪೊಲೀಸರು ಬಂದು ಅವ್ರನ್ನ ಬಿಡಿಸಿ ಕಳಿಸಿದ್ರು. ಇಲ್ಲಾಂದ್ರೆ ಅವ್ರನ್ನೇನು ಮುಂದಿನ ಮನೆಗಳಿಗೆ ತೆರಳಿ ಮೀಟರ್ ಇದೆಯೋ ಇಲ್ವೋ ಎಂಬ ಪರೀಕ್ಷೆ ಮಾಡ್ತಿದ್ದಾರೆ. ಅಲ್ಲದೆ ಮನೆಯಲ್ಲಿದ್ದ ಸಿಕ್ಕ ಮಿಕ್ಸರ್, ಟಿವಿ, ಫ್ಯಾನ್ ಸೇರಿದಂತೆ ವಿದ್ಯುತ್ ಪರಿಕರಗಳನ್ನ ಅಧಿಕಾರಿಗಳು ಹೊತ್ತೊಯ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ನಮ್ಮ ಕಡೆಯಿಂದ 8 ಜನ ಕಡೆಯಿಂದ ಒಂದು 60,000 ರಿಂದ 70,000 ರೂಪಾಯಿ ದುಡ್ಡು ತೊಗೊಂಡ್ರಲ್ಲಿ. ತೊಗೊಂಡು ಕೊಟ್ಟು ನಾವು ರೆಸಿಪ್ಟ್ ಕೇಳಿದ್ರೆ ರೆಸಿಪ್ಟ್ ಏನಿಲ್ಲ, ಅದು ಹಂಗೆ ಅದು ಅಂತಂದೇಳಿ ನಮ್ಗೆ ಹೇಳ್ಬಿಟ್ಟು ನಮ್ಗೆ ಕಳಿಸ್ಕೊಟ್ರು. ಲಾಸ್ಟಿಗೆ ಕಲೆಕ್ಷನ್ ಕೊಡ್ರಿ ಅಂದ್ರೆ ಆ ಕಲೆಕ್ಷನ್ ಸತಿ ಕೊಡಲ್ಲ, ಮುಗಿದು ಹೋಗಿ ಅಂತಂದೇ ಇದು ಮಾಡಿ ನೀವು ಕೊಟ್ಟದ್ದು ವಸ್ತು ಸತಿ ವಾಪಸ್ ಕೊಟ್ಟಲ್ಲ ನಿಮಗೆ. ಕೊಟ್ಟದ್ದು ಯಾವ ವಸ್ತುನ ಇದು ಯಾವ್ದು ನೋಡಿ ನಿಮ್ದು ಅಂತ ಅಂದ್ರೆ ತಗೊಂಡು ಹೋಗ್ರಿ ಅಂತ ಕೊಟ್ರು. ಅದನ್ನು ವಾಪಸ್ ಕೊಟ್ಟರು ಅಷ್ಟೇ. ಅದೇನು ಮುಗಿತು ನಡಿ ನಿಮ್ದು ಇನ್ನೇನಿಲ್ಲ ಅಂತ ನೀವು ಕಟ್ಟಿರ್ತಕ್ಕಂಥ ಅಮೌಂಟಿಗೆ ಅವ್ರೇನು ರಸೀದಿ ಇಲ್ಲ, ಯಾವುದೂ ಇಲ್ಲ. 8 ಜನ ಇದ್ವಿ ನಾವು. 8 ಜನನೇ ಇದೇ ಥರ ಒಂದು ಯಾವುದೋ ಒಂದು ಕೆಟ್ಟ ಮಿಷಿನ್ ತಗೊಂಡು ಹೋಗ್ಬಿಡೋದು. ಇದು ಪ್ರೂಫ್ ಇದನ್ನ ಯೂಸ್ ಮಾಡಿದ್ರಿ ಅಂತೇಳಿ ಹೇಳೋದು. ಈ ರೀತಿ ಮಾಡಿ ನಮ್ಮನ್ನ 2025 ಮಾಡಿದ್ರು. ಮತ್ತೆ ಇವತ್ತು ಬಂದು ಮತ್ತೆ ಈ ಥರ ಇದು ಮಾಡ್ತಾರೆ. ಎಲ್ಲರನ್ನೂ ಒಂದೇ ಸರಿ ಕರೆಸಿ ನಿಮಗೆ ಅಮೌಂಟ್ ಕೇಳಿದ್ರೆ ಒಬ್ಬೊಬ್ಬರನ್ನ ಕರೆದು ಎಲ್ಲರೂ ಒಟ್ಟಿಗೆ ಇದ್ವಿ. ಒಟ್ಟಿಗೆ ಅಮೌಂಟ್ ಇಷ್ಟು ಒಬ್ಬೊಬ್ಬರು ಇಷ್ಟು ಮಾತಾಡಿ. ಮಧ್ಯವರ್ತಿಗಳ ಸಹಾಯದಿಂದ ಹಣ ವಸೂಲಿ. ಮನೆಗೆ 10 ರಿಂದ 15 ಸಾವಿರ ರೂಪಾಯಿ ವಸೂಲಿ ಆರೋಪ. ದೇವಲಾಪುರ ಗ್ರಾಮದಲ್ಲಿ ಮಧ್ಯವರ್ತಿಗಳ ಸಹಾಯದಿಂದ ಮನೆಗಳಿಗೆ ನುಗ್ಗಿ 10 ರಿಂದ 15 ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ದಾರಂತೆ. ಹಾಗೆ ನೇರವಾಗಿ ತಮ್ಮ ನಂಬರ್ಗೆ ಹಣ ಹಾಕಿಕೊಳ್ಳದೆ ಬೇರೆಯವರಿಂದ ಹಣ ಹಾಕಿಸಿಕೊಳ್ತಿದ್ದಾರಂತೆ. ಯಾವುದಕ್ಕೂ ರಸೀದಿ ಕೊಡ್ತಿಲ್ಲ ಎಂಬ ಆರೋಪವನ್ನ ಗ್ರಾಮಸ್ಥರು ನೇರವಾಗಿ ಮಾಡ್ತಿದ್ದಾರೆ ಕಣ್ರಿ. ಈಗ ನಾನು ದೇವಲಾಪುರ ಗ್ರಾಮದ ಯುವಕ. ನಮ್ಮ ಮನೆಗೆ ಕರೆಂಟ್ ಸ್ಕ್ವಾಡ್ ಅಂತಂದು ಹೇಳಿ ಬಂದ್ಬಿಟ್ಟು ನಮ್ಮ ಕೆಟ್ಟವರು ಅಂತ ಒಂದು ಫ್ರಿಜ್ಜನ್ನು ನೋಡಿಬಿಟ್ಟು ನೀವು ಇಲ್ಲಿಗಲ್ ಆಗಿ ಕರೆಂಟ್ ಯೂಸ್ ಮಾಡ್ತೀರಂತ ಇಂದು ನಮ್ಮ ಮೇಲೆ ಹೇಳಿಬಿಟ್ಟು ನಮಗೆ ನೀವು ಬಳ್ಳಾರಿ ಬರಬೇಕು ಅಂತಂದು ಹೇಳ್ಬಿಟ್ಟು ನಮ್ಮನ್ನು ಕರೆಸಿದ್ದಾರೆ. ಸೊ ನಾವು ಅಲ್ಲಿಗೆ ಹೋದ್ಮೇಲೆ ಒಂದು ಚೀಟಿ ಕೊಟ್ಟು ಈ ನಂಬರ್ಗೆ ಕಾಲ್ ಮಾಡಿರಿ ಅಂತ ಹೇಳಿ ನಾವು ಕಾಲ್ ಮಾಡಿದಾಗ ಆ ವ್ಯಕ್ತಿನ ಭೇಟಿ ಆದ ತಕ್ಷಣ ಅವರು ನಮಗೆ 30,000 ರೂಪಾಯಿ ಲಂಚ ಕೇಳಿದ್ರು. ನಾವು 30,000 ರೂಪಾಯಿನ ಕೊಟ್ಟ ಮೇಲೆ ಇದು ಗೌರ್ಮೆಂಟ್ ಫೀಸ್ ಅಂತ ಹೇಳಿದ್ರು. ಸರಿ ಅಂತ ನಾವು 30,000 ರೂಪಾಯಿ ದುಡ್ಡು ಕಟ್ಟಿದ್ಮೇಲೆ ನಮಗೆ ಯಾವುದೇ ಥರದ ರಿಸಿಪ್ಟ್ ಕೊಡಲಿಲ್ಲ. ಈಗ ಪುನಃ ಮತ್ತೆ ಬಂದು ಮತ್ತೆ ಸ್ಕ್ವಾಡ್ ಬಂದೀವಿ ಅಂತಂದು ಹೇಳ್ಬಿಟ್ಟು ಅದೇ ಥರ ನಮ್ಮ ದುಡ್ಡು ಕೇಳಲಿಕ್ಕೆ ಇವತ್ತು ಲಂಚ ಕೇಳಕ್ಕೆ ತೀಡಿಸ್ತಾ ಇದ್ದಾರೆ. ಮತ್ತೆ ನೀವೇನು ರೆಸಿಪ್ಟ್ ಕೇಳಲಿಲ್ವಾ? ಅದಾದ್ಮೇಲೆ ನಾವು ರೆಸಿಪ್ಟ್ ಕೇಳಿದ್ವಿ. ಈಗ ನಾವು ರೆಸಿಪ್ಟ್ ಕೇಳಿದ ತಕ್ಷಣ ಈಗ ಯಾವುದೇ ಥರದ ಮಾತಾಡದೆ ಒಂದು ಕಾಲ್ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಅಧಿಕಾರಿ ಬಂದಿದ್ರು ಅಂತ ಕೇಳ್ಪಟ್ಟಿ. ಹೌದಾ? ಅದೇ ಅಧಿಕಾರಿಗಳೇ ಬಂದಿರೋದು. ಈಗ ಅವ್ರು ಕೇಳಿದಂದ್ರೆ ನಾವಲ್ಲ ಅಂತ ಹೇಳ್ತಾ ಇದಾರೆ ಹೊರತು ನಾವು ನೋಡಿದೀವಿ ಅವರೇ ಅವರು.
ಹಣ ಕಟ್ಟದಿದ್ರೆ ಕೇಸ್ ಹಾಕ್ತೀನಿ ಅಂತ ಭಯಪಡಿಸುತ್ತಿದ್ದಾರೆ. ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಆದ್ರೆ ಮಧ್ಯವರ್ತಿಗಳ ಕಾಟಕ್ಕೆ ಜನರು ಭಯಭೀತರಾಗಿ ಹಣ ನೀಡುತ್ತಿದ್ದಾರೆ. ನಮಗೆ ನ್ಯಾಯ ಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರ ಅಂತ ಕಾದ್ ನೋಡ್ಬೇಕಷ್ಟೇ. ಪದೇ ಪದೇ ರೈಡ್ ಮಾಡ್ತಿದ್ದಾರೆ ಸರ್. ಈಗ ಏನಂತಂದ್ರೆ 3 ತಿಂಗಳಿಗೆ ಒಂದ್ಸರಿ ಬರೋದು, ಇಲ್ಲಿ ರೈಡ್ ಮಾಡ್ಕೊಂಡು ಮನೆಗೆ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಮಿಕ್ಸಿನೋ ಟಿವಿನೋ ಮೀಟ್ರ್ಗಳನ್ನೆಲ್ಲ ತಗೊಂಡು ಬಳ್ಳಾರಿಗೆ ತಗೊಂಡು ಹೋಗ್ತಾರೆ ಸರ್. ತಗೊಂಡು ಹೋದಾದ್ಮೇಲೆ ಮಧ್ಯವರ್ತಿ ನಂಬರ್ 1 ಕೊಡ್ತಾರ, ಇವ್ರಿಗೆ ಕಾಲ್ ಮಾಡ್ರಿ, ನೀವು ಅಲ್ಲಿ ಬಳ್ಳಾರಿಗೆ ಬರ್ರಿ ಅಂತಂದೇಳಿ. ಅಲ್ಲಿ ನಾವು ಮಧ್ಯವರ್ತಿ ಕಾಲ್ ಮಾಡಿ ಅಲ್ಲಿ ಹೋದ್ನಂತಂದ್ರೆ ಯಾವುದೋ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ ಅಲ್ಲಿ ಅವ್ರು ಹೇಳ್ತಾರ, ಡೀಲ್ ಮಾಡ್ಕೊಂತಾರ. 15,000 ಕೊಡ್ರಿ, 20,000 ಕೊಡ್ರಿ ಒಬ್ಬೊಬ್ರು ಹಿಂಗೆ ಅಂತಂದೇಳಿ 10-15 ಜನ ಇಲ್ಲಿಂದ ಕೂಡ್ಕೊಂಡು ತಗೊಂಡು ಹೋಗಿ ನಾವು 1-1.5 ಲಕ್ಷ ದುಡ್ಡು ಕೊಟ್ಟು ಬರ್ತೀವಿ ಸರ್. ಹಂಗಾಗಿ ಅದನ್ನು ತಗೊಂಡು ಈ ನಮ್ಗೆ ಯಾವುದೇ ರೀತಿ ರಸೀದಿ ಕೊಡಲ್ಲ, ಏನು ಕೊಡೋದಿಲ್ಲ. ಈ ಟೈಪು ನಮಗೆ ಪದೇ ಪದೇ ಬಂದು ಇದು ಮಾಡ್ತಿದ್ದಾರೆ ಸರ್. ಇಲ್ಲಿ ದುಡ್ಕೊಂಡು ತಿನ್ನೋರಿದ್ದಾರೆ, ದಿನಗೂಲಿ ಲೇಬರ್ಸ್ಗಳಿದ್ದಾರೆ. ಕೆಲವೊಬ್ಬರು ಮನೇಲಿ ಮೀಟ್ರ್ಗಳು ಇರಲ್ಲ, ಕೆಲವೊಬ್ಬರು ಮನೇಲಿ ಮಿಕ್ಸಿಗಳು ಇರ್ತಾವೆ, ಅವು ಇರ್ತಾವೆ. ಬಡತನದಿಂದ ಜೀವನ ಮಾಡ್ತಿರ್ತಾರೆ ಸರ್ ಹಳ್ಳಿಗಳಲ್ಲಿ. ಅಂತಲ್ಲಿ ಬಂದು ಇಲ್ಲಿ ಬಡತನದಿಂದ ಇದು ಮಾಡೋರಿಗೆಲ್ಲ ರೈಡ್ ಮಾಡಿಬಿಟ್ಟು 10,000 15,000 ಲಂಚ ಕೇಳ್ತಿದ್ದಾರೆ ಸರ್. ಹಂಗಾಗಿ ಈ ಅಧಿಕಾರಿಗಳ ವಿರುದ್ಧ, ಜಸ್ಕಾಂ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಂದ್ರೆ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ ಸರ್. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.